ಬ್ಯೂಟಿಫುಲ್. See this beauty. ಫುಲ್ ಬ್ರೇಕ್ ಡಾನ್ಸ್ ಇಲ್ಲಿ. ಅಮ್ಮೋ ಹೋಯ್ತು ಹೋಯ್ತು ಗಾಡಿ. ಅಯ್ಯಪ್ಪ ಗುದ್ದು ಬಿಡ್ತಿದ್ವಲ್ಲ. ಓಂ ನಮಃ ಶಿವಾಯ. ರೈಡ್ ಸೇಫ್ ಆಗಿರಲಪ್ಪ ದೇವ್ರೆ. ಹಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್ ಫ್ರಾಮ್ ಬೆಂಗಳೂರು. ಟೈಮ್ ಇವಾಗ 4 o'clock ಆಗಿದೆ. ಬೆಳಗಿನ ಜಾವ. ಸಖತ್ ಅಂದರೆ ಸಖತ್ ಚಳಿ ಇದೆ. ಇದು ಬಂದು ನವಂಬರ್ ಮಂತ್ ಇದೆ. ಬೆಂಗಳೂರಿನಂತರೂ ಹೆವಿ ಅಂದರೆ ಹೆವಿ ಚಳಿ ಇದೆ. ಅರೌಂಡ್ ರಾತ್ರಿ ಎಲ್ಲ 17 ಡಿಗ್ರಿ ಸೆಲ್ಸಿಯಸ್ 18 ಡಿಗ್ರಿ ಸೆಲ್ಸಿಯಸ್ ಎಲ್ಲ ರೀಚ್ ಆಗಿರೋಂಥ ಟೆಂಪ್ರೇಚರು. ಇವತ್ತಿನ ಜರ್ನಿ ಎಲ್ಲಿಗಪ್ಪ ಅಂತಂದರೆ ಇನ್ಸ್ಟಾಗ್ರಾಮು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ವೈರಲ್ ಆಗಿರುವಂಥ ಬೋಳುಮಲೈ ಫೋರ್ಟ್ ಅಂತ. ಇಲ್ಲಿಂದ ಹತ್ತತ್ರ ಒಂದು 110 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ಟುವರ್ಡ್ಸ್ ಕೃಷ್ಣಗಿರಿ ಕಡೆ ಹೋಗ್ಬೇಕಾಗತ್ತೆ ನಾವು ಇವತ್ತು. ಇಲ್ಲಿಂದ ಸಿಲ್ಕ್ ಬೋರ್ಡಿಂದ ಎಲೆಕ್ಟ್ರಾನ್ಸಿಟಿ ಫ್ಲೈಓವರು, ಅತ್ತಿಬೇಲೆ, ಆಮೇಲೆ ಹೊಸೂರು, ಕೃಷ್ಣಗಿರಿ ಈ ಥರ ರೂಟ್ ಹೋಗುತ್ತೆ. ಈ ರೈಡಲ್ಲಿ ನಾನು ಮತ್ತು ವಿನೋದ್ ಇದ್ದೀವಿ. ವಿನೋದ್ ಆಲ್ರೆಡಿ ಮುಂದೆ ಹೋಗಿದ್ದಾನೆ. ಇನ್ನೊಬ್ಬರು ಫ್ರೆಂಡ್ ಬಂದುಬಿಟ್ಟು ಸಿಲ್ಕ್ ಬೋರ್ಡ್ ಹತ್ರ ಬರ್ತಾರೆ. ಇನ್ನೊಬ್ಬರು ಫ್ರೆಂಡ್ ಬರಬೇಕಾಗಿತ್ತು. ಏನು ಮಾಡೋದು, ಎಮ್ ಡಿ ಅಲ್ವಾ, ಬರೋಕ್ಕಾಗಲಿಲ್ಲ. ಎಮ್ ಡಿ ಅಂದರೆ ಮಿತ್ರದ್ರೋಹಿ ಅಂತ. ಇಮೋಷನಲ್ ಡ್ಯಾಮೇಜ್. ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಯಾರು ಅಂತ. ಹೆಸರೇನು ಹೇಳೋದು ಬೇಕಾಗಿಲ್ಲ. ಅದೇನೋ ಒಂಥರ ಕ್ರೇಜು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ದು ರೈಡಿಗೆ ಹೋಗೋದಂದ್ರೆ. ಅದೆಲ್ಲ ಜಿನ್ಯೂನ್ ಬೈಕರ್ಸ್ಗೆ, ಜಿನ್ಯೂನ್ ಟ್ರಾವೆಲರ್ಸ್ ಗೊತ್ತಿರತ್ತೆ ಏನು ಅಂತ. ಅರ್ಲಿ ಮಾರ್ನಿಂಗ್ ಎದ್ದು ಈ ಥರ ಟ್ರಿಪ್ಗೆಲ್ಲ ಹೋಗೋದು ಏನಂತಂದರೆ, ಇವತ್ತು ಬಂದು ಸ್ಯಾಟರ್ಡೇ ಇದೆ, ವೀಕೆಂಡು, ರಜೆ ಇದೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಲೇಟ್ ನೈಟ್ ಎಲ್ಲ ಕುತ್ಕೊಂಡು ಆರಾಮಾಗಿ ಮೂವಿ ನೋಡಿ ಅದು ಇದು ಮಾಡಿ ಟೈಮ್ ಪಾಸ್ ಮಾಡಿ 3 ಗಂಟೆ 4 ಗಂಟೆಗೆಲ್ಲ ಮಲ್ಕೊತಾರೆ ಬೆಳಿಗ್ಗೆ. ಇಲ್ಲ ಪಬ್ಬು ಅದು ಇದು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಥರ ಮೆಂಟ್ಲುಗಳೆಲ್ಲ ಈ ಥರ ಬೆಳಿಗ್ಗೆ ಎದ್ದು ರೈಡ್ಗೆ ಹೋಗ್ತೀವಿ. ಇದನ್ನ ಕ್ರೇಜ್ ಅನ್ನೋದ ಇನ್ನು ಏನಂದೋ ಗೊತ್ತಿಲ್ಲ ನನಗೆ. ಅದೊಂಥರ ಪ್ಯಾಷನ್, ಏನು ಮಾಡೋಕ್ಕಾಗಲ್ಲ. ರೈಡ್ ಮಾಡೋದು, ಟೂರ್ ಮಾಡೋದು, ಟ್ರಾವೆಲ್ ಮಾಡೋದೆಲ್ಲ ಎಲ್ರಿಗೂ ಬರಲ್ಲ. ಕೆಲವೊಂದು ಜನ ಜಸ್ಟ್ ಟೂರಿಸ್ಟ್ ಆಗಿರ್ತಾರೆ. ಟೂರಿಸ್ಟ್ ಮತ್ತು ಟ್ರಾವೆಲರ್ಸ್ಗೆ ಡಿಫ್ರೆನ್ಸ್ ಏನು ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಬನ್ನಿ ಒಂದು ಮ್ಯಾಜಿಕಲ್ ಟ್ರಾನ್ಸಿಷನ್ ಆಗ್ತೀನಿ. ಡೈರೆಕ್ಟ್ ಸಿಲ್ಕ್ ಬೋರ್ಡ್ಗೆ ರೀಚ್ ಆಗ್ಬಿಡೋಣ ಅಂತ. ಇಲ್ಲಿಂದ 13 ಕಿಲೋಮೀಟ್ರ್ ಇದೆ. ಒಂದೇ ಒಂದು ಮ್ಯಾಜಿಕಲ್ ಟ್ರಾನ್ಸಿಷನಿಂದ ಡೈರೆಕ್ಟ್ ಸಿಲ್ಕ್ ಬೋರ್ಡಲ್ಲಿ ಜಂಪ್ ಆಗ್ತೀವಿ. ಟಪ. ಸೊ ಒಂದೇ ಒಂದು ಮ್ಯಾಜಿಕಲ್ ಟ್ರಾನ್ಸಿಷನಿಂದ ಸಿಲ್ಕ್ ಬೋರ್ಡ್ ಬಂದುಬಿಟ್ವಿ. ಬರೀ 20 ನಿಮಿಷ ತೊಗೊಂತು ಅಲ್ಲಿಂದ ಬರೋಕ್ಕೆ. ಜಾಸ್ತಿ ಟ್ರಾಫಿಕ್ ಏನಿರಲಿಲ್ಲ. ಇವಾಗ ನಮ್ಮ ಫ್ರೆಂಡ್ ಕಾಲ್ ಮಾಡ್ತೀನಿ, ಎಲ್ಲಿದೆ ನಾನು ಕೇಳ್ಕೊತೀನಿ. ಹಾಫ್ ಆನ್ ಅವರ್ ಆಗತ್ತೆ ಅಂತ ಹೇಳಿದೆ. ಬಟ್ ಏನು ಮಾಡೋದು, 20 ನಿಮಿಷ ಬಂದು ರೀಚ್ ಆಗಿದ್ದೀವಿ. ನನ್ನೊಂದು ಗಾಡಿ KTM, ಅಲ್ಲಿ ಇನ್ನೊಬ್ರು ಫ್ರೆಂಡ್ ಬಂದಿದ್ದಾನೆ. ಸೊ ಟೈಮ್ ಇವಾಗ ಹತ್ತತ್ರ 5 o'clock ಆಗಿದೆ. ಫಸ್ಟ್ ನಾನಿದ್ದೀನಿ, ನನ್ನ ಹಿಂದೆ ವಿನೋದ್, ಅದಾದಮೇಲೆ ವಿಶಾಲ್ ಇದ್ದಾನೆ ಹಿಂದ್ಗಡೆ. ಆ್ಯಕ್ಚುಲಿ ಹೊಸ ಇಂಟರ್ಕಾಮ್ ಅಲ್ಲ, ಕನೆಕ್ಟ್ ಆಗಿಲ್ಲ. ಹಳೆ ಇಂಟರ್ಕಾಮ್ ಜೊತೆ ಪೇರ್ ಆಗಿತ್ತು, ವಿಶಾಲ್ ಇಂಟರ್ಕಾಮ್ ಜೊತೆ. ಎಲ್ಲಾದರೂ ಮುಂದೆ ನಿಂತ್ಕೊಂಡಾಗ ಇಂಟರ್ಕಾಮ್ ಕನೆಕ್ಟ್ ಮಾಡಿದ್ರೆ ಆಯಿತು. ಇವಾಗೇನು ಯಾವುದೂ ಕನೆಕ್ಟ್ ಆಗಿಲ್ಲ. ಬೋಳುಮಲೈ ಫೋರ್ಟ್ ಬಂದುಬಿಟ್ಟು ತಮಿಳುನಾಡಿನ ಕೃಷ್ಣಗಿರಿಯಲ್ಲಿದೆ. ಸೊ ಆ್ಯಕ್ಚುಲಿ ಬೆಂಗಳೂರಿಂದ ಹೋಗ್ಬೇಕಂದ್ರೆ ಬೋಳುಮಲೈ ಫೋರ್ಟ್ಗೆ 2 ರೂಟ್ ಇದೆ. ಒಂದು ಕೃಷ್ಣಗಿರಿ ರೀಚ್ ಆಗಿ ಅಲ್ಲಿಂದ ಇನ್ನೊಂದು ಡೈವರ್ಷನ್ ಸಿಗುತ್ತೆ, ಆ ಥರ ಹೋಗ್ಬೋದು. ಇಲ್ಲಾಂದರೆ ಇನ್ನೊಂದು ರೂಟ್ ಬಂದುಬಿಟ್ಟು ಹೊಸೂರಿಂದ ರೈಟ್ ಇನ್ನೊಂದು ರೂಟ್ ಸಿಗುತ್ತೆ, ಆ ರೂಟ್ ಹೋಗ್ಬೋದು. ಬಟ್ ಅದು ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಸಲುವಾಗಿ ನಾವಿವತ್ತು ಇಲ್ಲಿಂದ ಕೃಷ್ಣಗಿರಿಯಿಂದ ಬೋಳುಮಲೈ ಫೋರ್ಟ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನಮ್ಮ ವಿನೋದ್ ಫೇವ್ರೇಟ್ ಒಂದು ಟೀ ಶಾಪ್ ಇದೆ. ಐ ಥಿಂಕ್ ಇದು ಸ್ಟಾಪ್ ನಾವು ಎರ್ಕಾಡ್ ಹೋಗ್ಬೇಕಂದಾಗ ಸ್ಟಾಪ್ ಮಾಡಿದ್ವಿ. ಕರೆಕ್ಟ್ ಅದೇ ಶಾಪ್ ಇದು. ಎರ್ಕಾಡ್ ಹೋಗ್ಬೇಕಂದಾಗ ಇಲ್ಲೇ ನಿಂತ್ಕೊಂಡಿದ್ವಿ. ಸೊ ಇಲ್ಲಿಂದ ಸ್ಮಾಲ್ ಟೀ ಬ್ರೇಕ್ ತೊಗೊಂಡು ಹೋಗ್ತೀವಿ ಮುಂದೆ. ಸಖತ್ ಚಳಿ ಇದೆ. ಹಾಂ, ಜಿಂಜರ್ ಟೀ ಕುಡಿದ್ವಿ, ಸಖತ್ತಿತ್ತು. ಇವಾಗ ಇಲ್ಲಿಂದ ಸೀದಾ ಕೃಷ್ಣಗಿರಿಗೇನೆ ನೆಕ್ಸ್ಟ್ ಸ್ಟಾಪು. ಈ ಥರ ಹೈವೇ ಕನೆಕ್ಟ್ ಆಗ್ಬೇಕಂದ್ರೆ ಸಖತ್ ಹುಷಾರಾಗಿರ್ಬೇಕು. ಏನಕ್ಕಂದ್ರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಿರ್ತಾರೆ, ಅವ್ರಿಗೆ ಕಂಟ್ರೋಲ್ ಆಗಲ್ಲ ಗಾಡಿ. ಸಿ ದಿಸ್ ಬ್ಯೂಟಿ ಮ್ಯಾನ್. ಓ ಮೈ ಗಾಡ್, ಎಷ್ಟು ಮೆಜೆಸ್ಟಿಕ್ ಆಗಿ ವ್ಯೂ ಇದೆ ಅಂದರೆ ವ್ಯೂ
ಸೂಪರ್ ಮ್ಯಾನ್. ಅದು ಬೆಟ್ಟ ಇದೆಯಲ್ಲ ಎಷ್ಟು ಸಖತ್ತಾಗಿ ದೊಡ್ಡದಾಗಿ ವೈಬ್ರೆಂಟಾಗಿ ಕಾಣಿಸಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್. ಗೋಪುರ ಎಲ್ಲ ಜಸ್ಟಿಸ್ ಮಾಡಲ್ಲ ಇನ್ನು. ಕೃಷ್ಣಗಿರಿ ಬಂದು ರೀಚ್ ಆಗಿದ್ದೀವಿ. ಕೃಷ್ಣಗಿರಿ ಟೋಲ್ ಇದು. ಇಲ್ಲಿ ನಮ್ಮ ಗಾಡಿಗಳನ್ನ ಹಾಕಿದ್ದೀವಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಲೈನಪ್ಪು. ಸೂಪರ್. ಇವಾಗ ಟೈಮ್ ಬಂದು 6:30 ಆಗಿದೆ. ಇನ್ನೂ ಫುಲ್ ಫಾಗಿ ಇದೆ ವೆದರು. ಸನ್ರೈಸ್ ಆಗಿದೆ ಬಟ್ ವಿಸಿಬಿಲಿಟಿ ಇಲ್ಲ. ನಾಟ್ ಶೋರ್ ಬೋಳುಮಲೆ ಫೋರ್ಟ್ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿಂದ ಇನ್ನೊಂದು 29 ಕಿಲೋಮೀಟರ್ಸ್ ಇದೆ ಬೋಳುಮಲೆ ಫೋರ್ಟ್ಗೆ. ಇನ್ನು ನಮ್ಮ ಗೂಗಲ್ ಮ್ಯಾಪ್ ಬಂದು ವಿನೋದ್ ಆಲ್ರೆಡಿ ಒಂದು ಸರ್ತಿ ಹೋಗಿ ಬಂದಿದ್ದಾನೆ ಬೋಳುಮಲೆ ಫೋರ್ಟ್ಗೆ. ಫ್ಲೈಓವರ್ ಎಲ್ಲ ಬಿಟ್ಟು ಇವಾಗ ಹಳ್ಳಿ ರೋಡ್ ಕನೆಕ್ಟ್ ಆಗಿದ್ದೀವಿ. ಹಳ್ಳಿ ಜನ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ, ಸ್ಲೋ ಆಗಿ ಓಡಿಸ್ಬೇಕು. ಹೆಚ್ಚು ಕಡೆ ಮಾತ್ರ ನಮ್ಮನ್ನ ಹೋಗಿ ಹಾಕ್ಬಿಡ್ತಾರೆ, ಇಲ್ಲ ಅಂದ್ರೆ. ಬ್ಯೂಟಿಫುಲ್, ವಾಟ್ ಅ ಲವ್ಲಿ ಮ್ಯಾನ್. ಇವಾಗ ಎದುರುಗಡೆ ಏನು ಕಾಣಿಸ್ತಾ ಇದೆ ದೊಡ್ಡ ಬಂಡೆ, ಸೊ ಅದೇ ಬೋಳುಮಲೆ ಫೋರ್ಟು. ಸೊ ಇದನ್ನೇ ಹತ್ಕೊಂಡು ಇವಾಗ ಟಾಪ್ ಹತ್ರ ಹೋಗಬೇಕು. ಓಕೆ ಓಕೆ. ಇಲ್ಲಿಂದ ಬೋಳುಮಲೆ ಫೋರ್ಟ್ಗೆ ಫೋರ್ಟ್ ಲೈಟಾಗಿ ಮಳೆ ಹಿಡಿತಾ ಇದೆ. ಸಕ್ಕತ್ ಮಜಾ ಬರ್ತದೆ ಇವಾಗ ಗಾಡಿ ಹೊಡ್ತಕ್ಕಂಥದ್ದು. ವಾಹ್, see this beauty. ಏನೋ ಅಲ್ಲಿ ಜನ ಬರ್ತಾ ಇದ್ದಾರೆ. ನಮ್ದಿನ್ನೂ ಇವಾಗ ಸ್ಟಾರ್ಟ್ ಆಗಿದೆ ಹತ್ತೋದು. ಸಖತ್ ಆಫರ್ಡ್ ಇದೆ ನೋಡಿ. ಹೆಂಗಿದೆ ಸ್ಟೀಫ್ ಅಂತ, ಫುಲ್ ಸಖತ್ ಸ್ಟೀಫ್ ಇದೆ ಇಲ್ಲಲ್ಲ. ಇಲ್ಲಿ ತನಕ ಅಂತೂ ರೋಡ್ ಹಿಂಗೆ ಇದೆ, ಮುಂದೆ ಯಾವ ಥರ ಇದೆ ಗೊತ್ತಿಲ್ಲ. ನೈಸ್. ಐ ಆಮ್ ಫೀಲಿಂಗ್ ಚಿಲ್ ಯಾರ್. ಇಟ್ ಇಸ್ ಕೋಲ್ಡ್. ಬಾಯ್ಸ್ ನೋಡಿ 3 ಜನ ಹಾಕ್ಕೊಂಬರ್ತಿದ್ದಾರೆ ಗಾಡಿ ಮೇಲೆ. ಅದು ಹೆಂಗೆ ಹತ್ತತ್ತಾರೋ ಕ್ರೇಜ್ ಇವರು. ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ಫುಲ್ ಡ್ಯಾನ್ಸ್. ಹಾಂ, ಫುಲ್ ಬ್ರೇಕ್ ಡ್ಯಾನ್ಸೇ ಇಲ್ಲಿ. ಆ್ಯಕ್ಚುಲಿ ಮಳೆ ಆಗಿದೆ, ರೋಡೆಲ್ಲ ವೆಟ್ಟಿದೆ ಒಂದು ಸ್ವಲ್ಪ, ಸೊ ಸ್ಲೈಡ್ ಆಗ್ತಾಯಿದೆ ಗಾಡಿ. ಇದೇನಿದೆ ರೈಟ್ ಸೈಡ್ಗೆ ಅಪ್ಪ ಬರ್ತಂದು ವಾಪಸ್. ಮಳೆ ಐತೆ ನೋಡು ಮ್ಯಾಲೆ. ಮಳೆ ಸ್ಟಾರ್ಟ್ ಆಯ್ತು. ಓ ಮೈ ಗಾಡ್, ಒಂದು ಡ್ಯಾನ್ಸಿಂಗ್. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕಿದೆ. 10 ರೂಪಾಯಿ ಇತ್ತು, ಫೋಟೋ ಅಂತಾರೆ ಒಬ್ಬರಿಗೆ. ಹೌ ಮಚ್ ಫಾರ್ ಒನ್? 20. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ 20 ರೂಪಾಯಿ ಒಂದು ಬೈಕಿಗೆ. ವಿ ಕಾಂಟ್ ಸ್ಟಾಪ್ ಸಮ್ವೇರ್ ದೇರ್, ರೈಟ್? No, nothing. Huh? Not able to stop. No, but it will be like that only. Here, it's not kind of raining here. Huh? It's a mist only. It will be like that only. What to do? We'll go there. ಓ ಚಳಿ, ಓ ಮರ ಕೈ ತಳಗಾಗತ್ತು. ಓ ಇಟ್ ಇಸ್ ವೆರಿ ಚಿಲ್ ಯಾರ್. ವೆರಿ ಚಿಲ್ ಇಟ್ ಇಸ್. Kashmir climate. ಸೊ ಬೋಳುಮಲೆ ಫೋರ್ಟ್ ಬಂದಿದ್ವಿ. ಅಲ್ಲಿ ಮೇನ್ ಎಕ್ಸಾಕ್ಟ್ಲಿ ಅದೇನು ಸಿಮೆಂಟ್ ರೋಡ್ ಕಾಣಿಸಿದೆ ಅಲ್ಲ ಮೇಲೆ, ಸೊ ಅದು ಆ್ಯಕ್ಚುಲ್ ವ್ಯೂ ಕಾಣಿಸೋದು. ಬಟ್ ಮಳೆ ಹೊಡಿತಾ ಇದೆ ಇಲ್ಲಿ. ಸೊ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲೊಂದು ಸಣ್ಣದೊಂದು ಟೀ ಸ್ಟಾಲ್ ಇದೆ, ನೋಡ್ಬೋದು ಅಲ್ಲಿ ಹಾಗೆ ಮಸ್ತ್ ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ. ಅಮ್ಮೋ ಹೋಯ್ತು ಗಾಡಿ. ಫುಲ್ ಸ್ಲೈಡ್ ಯಾರ್. ಹಾಂ, ಒಬ್ಬೊಬ್ಬರು ಬರ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಲ್ಲ ಒಂದು ಸ್ಲೈಡ್ ಹೊಡಿತಾ ಇದ್ದು, ಬಿದ್ದರು ಕಷ್ಟನೇ ಇಲ್ಲಿ.
ಈ ಅಪ್ಪ ಫುಲ್ ಫ್ಲೈಟಲ್ಲಿ ಇದರಲ್ಲಿ ಹೋದಂಗೆ ಆಗ್ತಾ ಇದೆ ಫ್ಲೈಟಲ್ಲಿ. ರೈಟ್ ಸೈಡ್ ಆ್ಯಕ್ಚುಲಿ ಕ್ಲೌಡಿ ಇದೆ, ಇಲ್ಲ ಅಂದರೆ ಸಖತ್ ಕಾಣಿಸೋದು. ಸಿಕ್ಕಾಪಟ್ಟೆ ಡೀಪ್ ಇದೆ ರೈಟ್ ಸೈಡಲ್ಲಿ. ವೈಸರ್ ತೆಗೆದ್ಬಿಡೋದು ಬೆಟ್ರ್, ಇಲ್ಲ ಅಂತ ಕಾಣಿಸ್ತಿಲ್ಲ ಸರಿಯಾಗಿ. ಅಯ್ಯಪ್ಪ ಗುದ್ದು ಬಿಡ್ತಿದ್ವಲ್ಲ. ಓ ಮತ್ತೆ ಮಿಸ್ಟ್ ಸ್ಟಾರ್ಟ್ ಆಯ್ತು ಇಲ್ಲಿ. ಅಬಿಬಿ oh ho nice, yeah, seriously, or crazy, yeah, seriously. See this fog, yeah, suddenly it came, no? Beautiful, man. ಏನು ಕಾಣಿಸ್ತಿಲ್ಲ ಇಲ್ಲಿ ಬಿಕಾಸ್ ಆಫ್ ಫಾಗ್. ಹಬೀಬಿ ಕಮ್ ಟು ಕೃಷ್ಣಗಿರಿ. ಹಲೋ ಮಿಸ್ಟರ್ ಎಮ್ ಡಿ. ಹಬೀಬಿ ನಮ್ಮ ಎಮ್ ಡಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ತೋರಿಸ್ತಾ ಇದ್ವಿ ಹೆಂಗಿದೆ ಅಂತ. ಹಬೀಬಿ ಇವಾಗ ಟಾಪಿಗೆ ಬಂದಾದ್ಮೇಲೆ ಟೆಂಪಲ್ ಇದೆ, ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕೊಂದು ಶಾಪ್ ಹಾಕಿದ್ದಾರೆ ತಿಂಡಿಗಂತ. ಅಲ್ಲಿ ಪಡ್ಡು ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲಿ ನೋಡ್ಬೋದು ಫುಲ್ ಅಂದರೆ ಫುಲ್ ಕ್ರೇಜಿ ವ್ಯೂ ಇದೆ ಸುತ್ತಲೂ. ಕಂಪ್ಲೀಟ್ಲಿ ಫಾಗ್ ಕವರಪ್ ಆಗಿದೆ. ಜಸ್ಟ್ ಬೆಂಗಳೂರಿಂದ 110 ಕಿಲೋಮೀಟರ್ಸ್ ಬಂದರೆ ಈ ರೇಂಜಿಗೆ ಇರೋ ವ್ಯೂ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ತಮಿಳ್ನಾಡಿನ ಕೃಷ್ಣಗಿರಿಯಲ್ಲಿರೋ ಗೋಳುಮಲೆ ಫೋರ್ಟ್ ಅಂತ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. Will fuel up our Himalayan tow.